ನೋಡ್ರಿ ತಾಜ್ ಮಹಲ್ಗೆ ಹೋಗಿ ಏನೈತಿ ಅಲ್ಲೊಂದು 2 ಕಿಂಗ್ ಫಿಶರ್ ಎಟ್ಟನದೇ ಹೊಸ ದಿನ ಹೊಸ ಜಾಗ. ಈಗ ನಾವು ಅದೇವಿ ಪಚೂರಿದಾಗ ಹೋಟೆಲ್ ರಾಜಮಾತಾ ಅಂತೇಳಿ. ಬಾಲ್ಕನಿ ಇಂಟರ್ವ್ಯೂ ಹೆಂಗೈತೆ ನೋಡ್ರಿ. ಇಲ್ಲೇ ಬಾಲ್ಕನಿ ಇಂಟರ್ ಕೆಳಗೆ ರೆಡಿ ಆಗತ್ತಾರ. ರೂಮ್ ಆ್ಯಸ್ ಯೂಶ್ವಲ್ ಮೆಸ್ಸಪ್ಪ ಹೆಸರಿಗೆ ಒಂದು ಸಣ್ಣ ರೂಮ್ ಸಿಕ್ಕಿತ್ತು. ಈಗ ಟಾಪ್ ಬಾಕ್ಸ್ ಸಡಲ್ ಬ್ಯಾಗ್ ಹೋಗಿ ಮೌಂಟ್ ಮಾಡೋದು ಅದು ಯೂಶ್ವಲ್ ಕೆಲಸ. ಇದೆಲ್ಲ ಬಿಟ್ರೆ ಗೋಪ್ರೋ ಚಾರ್ಜ್ ಆಗೈತಿ, ಮೊಬೈಲ್ ಚಾರ್ಜ್ ಆಗೈತಿ, ಎಲ್ಲನೂ ಚಾರ್ಜ್ ಆಗೈತಿ. ಬೈಕ್ ಏನೈತಿ ಇದ್ರ ಒಳಗೆ ಒಂದು ಮಸ್ತ್ ಈ ಟೈಪ್ ಡೋರ್ ಇದ್ದ ಶೆಡ್ ಇತ್ತು. ಇದ್ರ ಒಳಗೆ ಪ್ರಾಪರ್ ಶಟ್ರ್ ಹಾಕಿ ಎಲ್ಲಿ ಪಾರ್ಕ್ ಮಾಡಿದ್ವಿ. ಇದು ಓನರ್ ಅವ್ರದ್ದು ಯಾರೋ ಹುಡುಗ ನಮ್ಮ ಗಾಡಿ. ವೆಲ್ಕಮ್ ಟು ರವೀಸ್ ಯೂಟ್ಯೂಬ್ ಚಾನಲ್. ಟ್ವಿನ್ಫಿನಿಟಿ ನಾಟ್ ಇನ್ಫಿನಿಟಿ. ಸೊ ಇವತ್ತು ನಮ್ಮ ರವಿ ಅಣ್ಣವರು ವ್ಲಾಗಿಂಗ್ ಮಾಡೋದನ್ನ ನಮ್ಗೆ ಕೊಟ್ಟಿದ್ದಾರೆ. ಮೇಸ್ತ್ರಿ ಕೆಲಸ ಕೂಡ ಮಾಡ್ತಿದ್ದಾರೆ. ಇದವ್ರ ಪಾರ್ಟ್ ಟೈಮ್ ಜಾಬ್. 2 ವರ್ಷಗಳ ಹಿಂದೆ ನಾವು ಹಾಬಿ ಅಂತೆ. 2 ವರ್ಷಗಳ ಹಿಂದೆ ನಾವು ಎಲ್ಲಿ ಕಾರುವಿಂದ ಮನಾಲಿ ಬರ್ಬೇಕಾದ್ರೆ ಒಂದು ಎವರೇಜ್ ಗಾಡಿ, ಅವೆಂಜರ್ ಗಾಡಿ ಇರಾತಿಲ್ಲ ಅಂತೇಳಿ ನಿಂತು ಏನೋ ರಿಪೇರಿ ಮಾಡಕ್ ಹೋದ್ರು. ಅಲ್ಲೊಂದು ಅರ್ಧ ರಿಪೇರಿ ಮಾಡಿಕೊಟ್ಟು ಬಂದಿದ್ರು. ಗಾಡಿ ಇರಾತಿರಲಿಲ್ಲ. ಎಸ್ ನೋಡಿ, ಇವಾಗ ರಿಮೆಂಬರ್ ಆಯ್ತು ಅವ್ರಿಗೆ. ಇವತ್ತು ನಮ್ಮ ಸಾಯಿ ಅವ್ರ ಗಾಡಿನ ರೆಡಿ ಮಾಡ್ತಿದ್ದಾರೆ. ಇಲ್ಲಿದೆ ಹೇಳ್ರಿ ಸಾಯಿ, ಹೇಳ್ರಿ. ನಮ್ಮ ರವಿ ಅಮ್ಮದು ರೂಮ್ ಮಾಡತ್ತಾರಂದ್ರೆ ಈಗ ನಮ್ಮ ಗಾಡಿ ಹೆಲ್ಪ್ ಮಾಡತ್ತಾರ. ಹಿಂದೆ ರಾತ್ರಿ ಇಲ್ಲಿ ನಟ್ಬೋಟ್ ಅದನ್ನ ಹಾಕೋದೈತಿ, ನಟ್ಬೋಟಿಲ್ಲ. ಈಗ ಯಾರು ಗೊತ್ತಿತ್ತು ಹೇಳಿ ಎಂಪಿದಾಗಿದ್ದೀವಿ. ಯಾವ್ದು ಟಾಪ್ ಅಪ್ ಅಂತಿತ್ತಂದ್ರೆ 7 ಗಂಟೆ. ನಮ್ಮ ಮೇಸ್ತ್ರಿ ಅವರು ರವಿ ಅವ್ರು ಹೆಂಗ್ ಟೈಟ್ ಮಾಡತ್ತಾರ ನೋಡತ್ತಾರ್ರಿ. ನಮ್ಮ ಮೇಸ್ತ್ರಿ ಅವರು ಗಾಡಿ ಹೆಂಗ್ ರವಿ ಅವ್ರು ಹೆಂಗ್ ರೆಡಿ ಮಾಡ್ತಾರ ನೋಡತ್ತಾರ್ರಿ. ಇಲ್ಲಿ ಹಾರ್ನ್ ಕೇಳ್ರಿ, ಊರಿನ ಹಾರ್ನ್ ಕೇಳ್ರಿ. ನಾವು ಟ್ರೈನರ್, ಇವ್ರ ಟ್ರೈನರ್. A few moments later. ಬೆಳಗ್ಗೆ ಜೊತ್ನಾಗ 6 ಗಂಟೆ 5 ಏನು ತಿನ್ನಕ್ಕೆ ಸಿಗಂಗಿಲ್ಲ. ಯೋಗ ಬಾರ್ ಅಂತ ಪ್ರೋಟೀನ್ ಬಾರ್ ತೊಗೊಂಬಂದಾನ ಚಿಪಿ ಬಾಯ್. ಎಲ್ಲರಿಗೂ ಕಟ್ಟಾಕತ್ತೀವಿ. ಓಕೆ, ಸೊ ಬೆಳಗ್ಗೆ ಏನೈತಿ ಒಂದು ಸಣ್ಣ ಸೆಟ್ ಬ್ಯಾಕ್ ಆಗಿತ್ತು ನಮ್ಮ ನಟ್ಟಿಂದ. ಅದನ್ನು ಅಲ್ಲೇ ಏನೋ ಜುಗಾಡ್ ಮಾಡಿ ಟೆಂಪ್ರರಿ ಮಾಡೇವಿ. ಒಂದು ಸಣ್ಣ ನಟ್ ಸಿಕ್ತಂದ್ರೆ ಇವ್ನು ಟಾಪ್ ಬಾಕ್ಸಿಂದ ಏನು ಸ್ವಲ್ಪ ವಾಬ್ಲಿಂಗ್ ಇಶ್ಯೂ ಐತಿ, ಅದು ಸಾಲ್ವ್ ಆಕೈತಿ. ಸೊ ಈಗ ಆಗ್ರಾಕ್ಕೆ 457 ಕಿಲೋಮೀಟರ್ಸ್ ಇವತ್ತಿನ ರೈಡ್ ಐತಿ. ಅರೌಂಡ್ 340 ರೀಚ್ ಆಕಿವಿ ಅಂತ ಹೇಳತೈತಿ ಗೂಗಲ್ ಅಂಟಿ. ಅದು ನಮಗೆ ಗೊತ್ತೈತಿ. ಆಲ್ಮೋಸ್ಟ್ ಈವ್ನಿಂಗ್ ಆಕೈತಿ. 6-6:30 ಆಗ್ಬೋದು ವಿತ್ ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ಹಿಡ್ಕೊಂಡು. ಸದ್ಯಕ್ಕೇನೈತಿ ಪ್ರೋಟೀನ್ ಬಾರ್ ಹೊಡೆದ ನೀರು ಕುಡ್ದೇವಿ, ಶಾಂತ ಆಗೈತಿ ಹೊಟ್ಟೆ. ಹುಬ್ಬಳ್ಳಿದು ಹೆಂಗೆ ದುರ್ಗದ ಮೇಲೆ ಐತಿ ಹಂಗಿಲ್ಲ. ಟ್ರಕ್ಕರ್ಸಿಗೆ ರೈಟಿಗೆ ಲೆಫ್ಟಿಗೆ ಬರೀ ಲೈಟ್ ಕಲರಿಂದ ದಾರ ಜೋದ್ಬಿಡು ಅವು ಇವತ್ತು ತುಂಬ್ಯಾವ. ಮತ್ತು ಟ್ರಕ್ಕರ್ ಸಂಬಂಧ ಇಲ್ಲೇನೈತಿ ರಿಲಯನ್ಸ್ದು ಇದು ಗ್ರೀನ್ ಬೋರ್ಡಿಂದ ಏನೈತಿ ಪೆಟ್ರೋಲ್ ಪಂಪ್ಸ್ ಅದಾವ. ಇಲ್ಲೇ ಇವರ ಇದನ್ನು ಸೀಲಿಂಗ್ ಹೈಡ್ ಮಾಡಿರ್ತಾರೆ. ಸೊ ದ್ಯಾಟ್ ಇಂಥವು ಏನು ಕಂಟೈನರ್ ಅವು ದೊಡ್ಡ ಮಷೀನ್ ಹೊತ್ಕೊಂಡ್ಬರ್ತಾರೆ, ಅವ್ರ ಟ್ರಕ್ ಒಳಗೆ ಹೋದರೆ ಮೇಲೆ ಹಿಟ್ ಆಗಂಗಿಲ್ಲ ಅಂಥೇಳಿ. ಸೊ ಅಂಥ ರೇಸ್ಡ್ ಏನು ಇದನ್ನು ಬರ್ತೈತಿ. ಸೊ ಅಂಥದ್ದು ಏನು ರೇಸ್ಡ್ ಸೀಲಿಂಗಿಂದ ಪೆಟ್ರೋಲ್ ಪಂಪ್ ಐತಿ ಇಲ್ಲಿ. ಆಲ್ಮೋಸ್ಟ್ ಇಂಥ ದೊಡ್ಡ ಹೈವೇದಾಗ ಏನೈತಿ ಯೂಸ್ ಆಕವ. ಅದನ್ನು ಅಬ್ಸರ್ವ್ ಮಾಡಿದೆ ನಾನು ನಿನ್ನಿಂತ್ರ. ಆ್ಯಂಡ್ ಆನ್ 3rd ಡೇ ನಮ್ದು ಬೈಕ್ ಏನೈತಿ ಇವತ್ತು 2000 ಕಿಲೋಮೀಟರ್ಸ್ ಕ್ಲಾಕ್ ಮಾಡೈತಿ ಟೋಟಲ್ ಓಡೋಮೀಟ್ರ್. ಹುಬ್ಳಿ ಇಂತ್ರ ಆಲ್ಮೋಸ್ಟ್ ಅರೌಂಡ್ ಎಷ್ಟಾಗೈತಿ ರನ್ನಿಂಗ್ ಅಂದ್ರೆ 1249 ಕಿಲೋಮೀಟರ್ಸ್. ಆ್ಯಂಡ್ ಉಳಿದಿದ್ದೇನು 750 ಕಿಲೋಮೀಟರ್ಸ್ ಐತಿ. ಅದು ಫಸ್ಟ್ ಸರ್ವಿಸ್ ಆದಮೇಲೆ ಮಠ ಆಗಿತ್ತು. ಟೋಟಲ್ 2000 ಕಿಲೋಮೀಟರ್ಸ್ ಆತಿ. ಇಲ್ಲಿ ಮಸ್ತ್ ರೆಡ್ ಬಸ್ ಸೂರ್ಯ ಮಿಡ್ವೇ ಟ್ರೀಟ್ ಗುನಾ ಊರಾಗದೇವಿ ಈಗ ಸದ್ಯ. ಆ್ಯಂಡ್ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕೆ ಪ್ಲ್ಯಾನ್ ಮಾಡಿವಿ. ಈಗ ರೈಡ್ ಆಗೈತೆ ನಮ್ಮದು ಆಲ್ಮೋಸ್ಟ್ 112 ಕಿಲೋಮೀಟರ್ಸ್ ಫ್ರಮ್ ಪಚೋರೆ. ಆ್ಯಂಡ್ ಆಜು ಬಾಜು ಲೊಕೇಶನ್ ಚೊಕ್ಕ ಐತಿ. ನಾವು ಆ ಊರಂದು ಈ ಊರ ನೀರಿಗೆಲ್ಲ ಶುದ್ಧ ಆಗತ್ತಾವು. ಆ್ಯಂಡ್
ಇಲ್ಲಿ ಹಿಂದೆ ಒಂದು ವಾಶ್ರೂಮ್ ಐತಿ. ಹೋಟೆಲ್ ಚೊಕ್ಕ ಪ್ರಾಪರ್ಟಿ ಮುಂದೆ ಪಾರ್ಕಿಂಗ್ ಹಿಂದೂ ಜಾಗ ಐತಿ. ಬಟ್ ಮಾಡಿದ್ರೆ ಚಲೋ ಮಾಡ್ಬೋದು. ಬಟ್ ಈ ರೋಡ್ನಾಗ ಅಷ್ಟು ಮಂದಿ ಬರೋಂಗಿಲ್ಲ ಅನ್ಸತ್ತೆ. ಹಿಂದಿಂದ ಯಾವ ಲೊಕೇಶನ್ನಾಗ ನಿಂತೇನು ತೋರಿಸ್ತೀನಿ ನೋಡ್ರಿ. ವೆದರು ಇವತ್ತು ಭಾರಿ ಪ್ಲೆಸೆಂಟ್ ಐತಿ. ಗೊಂಡಿಂದ ಈ ಕಡೆ ಪೂರ್ತಿ ಆಜು ಬಾಜು ಪೂರ ಹೇಜ್ 33 ಡಿಗ್ರಿ ಐತಿ. ಮಸ್ತ್ ಗಾಳಿನೂ ಬಿಟ್ಟೈತಿ. ಬೆಳಿಗ್ಗೆ ಏನು ಪ್ರೋಟೀನ್ ಬಾರ್ ತಿಂದು ನೀರು ಕುಡ್ದು ಬಿಟ್ಟಿದ್ವಿ. ನಮ್ಗೆ ಗೊತ್ತಿಲ್ಲ ಸಾಯಿದ್ ಅದು ಸ್ಕ್ರೂ ಸಂಬಂಧ ತಲೆ ಕಟ್ಸ್ಕೊಂಡು ಅವ ಪ್ರೋಟೀನ್ ಬಾರ್ ತಿಂದಿದ್ದಿಲ್ಲ ಅಂತ ಚಕ್ಕರ್ ಬರತ್ತದ ಅಂಥೇಳಿ ಸೈಡ್ ಹಾಕಂತಂದ. ಈಗ ಫೈನಲಿ ನಾಷ್ಟಕ್ಕೆ ನಿಂತೀವಿ. ಪುರಿ ಹೇಳಿವ 5 ಪ್ಲೇಟ್ 121 ಕಿಲೋಮೀಟ್ರ್ ಬಂದಿವಿ ಹೋಟೆಲಿಂದ. ಪಚೂರಿ ಟು ಗುಣ ಬಂದಿರೋದು. ಇಲ್ಲಿ ಸಾಯಿ ಏನವ ಛೋಟೆ ಬಾಂಬ್ ಕಾಫಿ ಇಂದ ಇವ ಏನು ಬದಾಮ್ ದೂಧ ಹಾಲು ಅರ್ಶನ. ನಾವು ಬದಾಮ್ ದೂಧ ಅನ್ಕೊಂಡಿದ್ವಿ. ಟರ್ಮರಿಕ್ ಲಾಟೆ ಅವರು ಅಕಾರ್ಡಿಂಗ್ ಟು ದೀಸ್ ವರ್ಕ್ ಸಾಯಿ ಕುಡಿಯೋದಿದ್ದು ಅರ್ಶಿಣದ ಹಾಲು. ಮನ್ಯಾಗ ಮಮ್ಮಿ ಕುಡಿ ಅಂದ್ರು ಕುಡಿತಿರ್ಲಿಲ್ಲ. ಮಿಡ್ವೇ ಹೋಟೆಲ್ನಾಗ ಬ್ರೇಕ್ಫಾಸ್ಟ್ ಆದ. ಆ್ಯಂಡ್ 10:17 ನಾವು ಬಿಟ್ಟೇವಿ ಟುವರ್ಡ್ಸ್ ಗುನಾ ಫಾರ್ ಆಗ್ರಾ. ಸಾಯಿ ಎಲ್ಲರ್ಕಿಂತ ಮುಂದೆ ಹೋಗ್ಯಾನ. ಪೆಟ್ರೋಲ್ ಹಾಕ್ಸ್ಕೊಂಡು ನಿಂತಿರ್ತೇನೆ ನೀವು ಬರ್ರಿ ಅಂಥೇಳಿ. ಅವನ ಹಿಂದೆ ಸತ್ಯ ಅದಾನೀಗ. ಸತ್ಯನಿಂದ ಇಸ್ಮೇಲ್ ಅದಾನ. ಇಸ್ಮೇಲಿಂದ ಹಿಂದೆ ನಾದನಿ. ಆ್ಯಂಡ್ ಅರೌಂಡ್ 80% ಆಫ್ ಏನು ನೀವು ಮಂದಿ ವಿಡಿಯೋ ನೋಡತ್ತೀರಿ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ. ಆ್ಯಂಡ್ ಅದು ಗಂಟೆ ಇರ್ತೈತಿ ಬೆಲ್ ಐಕಾನ್, ಅದನ್ನ ಕ್ಲಿಕ್ ಮಾಡಿದ್ರಿ ಅಂದ್ರೆ ನಾವು ಏನು ವಿಡಿಯೋ ಹಾಕ್ತೀವಿ ಪಟ್ಟನ ಆಗಿಂದಾಗ ಏನೈತಿ ಹಿಂಗೆ ನೋಟಿಫಿಕೇಷನ್ ಬರ್ತೈತಿ. ಪಟ್ಟನ ನೀವು ಕುಂತ್ಕೊಂಡು ಆರಾಮ್ ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಸೊ ಅದನ್ನು ಮಾಡೋಕೆ ಮರಿಬೇಡ್ರಿ. ಲೈಟ್ ಹಂಗಿಲ್ಲೇ ಘಾಟ್ ಸೆಕ್ಷನ್ ಐತಿ. ಈಗ ಟ್ರಾಫಿಕ್ ಏನೈತಿ ನಮಗೆ ಲೈಟ್ ಹಂಗೆ ಹತ್ತಕ್ಕೆ ಚಾಲು ಆಗೈತಿ. ಈ ಕಡೆ ಆ ಕಡೆ ಎಲ್ಲ ಕಡೆಯೂ ಟ್ರಕ್ದವ್ರು ಏನದಾರ ಹೋಗಂಗಿಲ್ಲ, ಹೋಗಕ್ಕೆ ಬಿಡೋಂಗಿಲ್ಲ. ಸೊ ನಿಮಗೆ ವಿಡಿಯೋ ಅದು ಹೆಂಗೆ ಅನ್ಸತ್ತವ ಕಮೆಂಟ್ ಮಾಡಿರಿ. ಆ್ಯಂಡ್ ಲಾಸ್ಟ್ ಒಂದು ಏನೈತಿ ಟ್ರಿಪ್ ಹೊಡೆದಿದ್ದೆ ಸೌತ್ ಮಡಿಕೇರಿ ಸೈಡಿಂದ. ಅದನ್ನು ನೋಡಿಲ್ಲ ನೀವು ಅಂದ್ರೆ ಇಲ್ಲಿ ಮೇಲೆ ಐ ಬಟನ್ಯಾಗ ಏನೈತಿ ಈ ಕಡೆ ಎಲ್ಲ ಈ ಕಡೆ ಬರ್ತಿರ್ತೈತಿ ಲಿಂಕ್. ಅದನ್ನು ಆ ಸೀರೀಸು ಚೆಕ್ ಮಾಡಿರಿ. ಇಲ್ಲಿ ಏರ್ ಹಾಕ್ಸತ್ತಾರೋ ಎಲ್ಲರೂ ಒಂದು ಸತಿ ಚೆಕ್ ಮಾಡಿಸ್ಬಿಡೋಣ. ಗಾಡಿ ಏನೈತಿ ಹುಬ್ಳಿನ ಚಾಲೂ ಮಾಡೋದಂದ್ರೆ ಏರ್ ಚೆಕ್ ಮಾಡಿಲ್ಲ ಒಮ್ಮೆನೂ. ಹಂಗೆ ಇವಂದು ಟಾಪ್ ಬಾಕ್ಸ್ ಇದೆ ನಟ್ ಬಿಚ್ಚಿತ್ತ ಅದನ್ನು ಹಾಕ್ಸೋದೈತಿ ಪ್ಲಾನ್. ಸೊ ಅಪ್ಯಾರೆಂಟ್ಲಿ ದೇರ್ ಈಸ್ ನೋ ಟೈರ್ ಏರ್ ಪ್ರೆಷರ್ ಲೀಕ್. ಈಕೋ ಮೋಡ್ನಾಗ ಹಾಕೋದೈತಿ, ರೈಟ್ ಅನ್ನೋದೈತಿ. ಮುಂದೊಂದು UPದ ಅಪಾಚಿ ಹೊಂಟೈತಿ ಬೈಕರ. ಮೇ ಬಿ ರೈಡ್ ಮುಗಿಸ್ಕೊಂಡು ಹೊಳ್ಳಿ ತಮ್ಮ ಮನೆಗೆ ಹೊಂಟಾನವ. ನೋಡೋಣಂತೆ ಹೆಂಗದಾನ ಮನುಷ್ಯ ಏನು ಮಾತಾಡಿದ್ರೆ ಮಾತಾಡ್ಸೋಣಂತ. ಸ್ವಲ್ಪ ಅವ್ನ ಪಾಡಿಗೆ ಹೊಂಟಾನಾರ ಹೋಗಲಿ. ಇಲ್ಲಿ ಎದಕ್ಕೆ ರಾಂಗ್ ವೇದಾಗ ಬಿಡಾಕತ್ತಾರ, ಆ ಕಡೆನೂ ಮಂದಿ ಬರತ್ತಾರ, ಏನು ತಿಳಿಯವಲ್ಪ. ಇದು ಡಬಲ್ ಏನು ಇದ್ದಿದ್ದು ಒಮ್ಮಿಂದೊಮ್ಮೆ ಸಿಂಗಲ್ ಏನು ಆಗ್ಬಿಟ್ಟೈತೆ ನಮ್ಗೆ. ಆ್ಯಂಡ್ ಈ ಕಡೆ ರೋಡ್ ಬಂದ್ ಮಾಡ್ಯಾರ. ಈಗ ಈ ಕಡೆಯಿಂದ ಐ ಹೋಪ್ ಈ ಕಡೆಯಿಂದ ಇವರು ಬರೋಂಗಿಲ್ಲ ಯಾರು ರಾಂಗ್ ವೇದಾಗ. ಸ್ಪೀಡ್ ಚೊಕ್ ಮೇಂಟೈನ್ ಮಾಡ್ಬೋದು. ಹೊಳ್ಳಿ 90-100. हॉर्न में जाओ. ಆ್ಯಂಡ್ ಈಗೇನು ಹಿಂದಿನ ಸೀನ್ ನೋಡಿದ್ರಿ ಅವ ಅಣ್ಣ ಕೈ ಮಾಡಿ ಹಿಂಗೆ ಏನೇನು ಮಾತಾಡಿದ. ಅಂದ್ಕೊಂಡೆ ಯಾವ್ದು ರಿಂಗ್ ಟೋನ್ ಟೈಪ್ ಹಾರ್ನ್ ಇಟ್ಟಿರ್ತಾನಪ್ಪ. ಹಾರ್ನ್ ನೋಡಿ ಅಂತ ಹೇಳೋದ್ರೊಳಗೆ ಮುಂದಿನ ಬೈಕ್ ನಾವು ಹಾರಿಸ್ಬಿಡ್ತಿದ್ದೆ ನಾವು ಒಬ್ಬ. ಅಬೇ ಸಾಲೆ ಮಾಫ್ ಕರ್ನ ಏನಾಯ್ತು ಇವ್ರಿಗೆ ಎದಕ್ಕೆ ನಿಲ್ಲಾತ್ರಿ ಇವ್ರು? ಹಾಂ ನಿದ್ದೆ ಬಂದ ಅಂತ ಮೇಲೆ ಬಾಬುನೇ ತಾನಾ ತಾಯ हमें तो गया क्या? मुझे मिले 20 लाख रुपया तब देगा. मेरा 20 लाख रुपया पिदल है मेरा 20 लाख रुपया. ನೋಡ್ರಿ
ಯುಪಿದ ಪುಷ್ಪ ಜುಕೆಗಲ್ಲ ಈ ಸಲ. ಅಲ್ಲು ಅರ್ಜುನ್ ಇದ್ದವ ಕಲ್ಲು ಅರ್ಜುನ್ ಬಿಟ್ಟಾನ, ಕಲ್ಲು ಅರ್ಜುನ್. ಒಂದೊಂದೊಂದೊಂದು ನಮೂನಪ್ಪ. धन्यवाद. भैया एक मिनट. चालू है. तो इधर अभी हमको मिले हैं प्रदीप सिंह जी और जगरूप सिंह. तो इधर तो इधर सेवा चल रहा है. इधर चिकन जी पिलाया और वो चने का सब्जी खिलाया, बहुत अच्छा लगा. इधर भी मिलते हो, बहुत अच्छा लगता है. तो इनको यूट्यूब में आना था, ले लिया है. तो जरूर सब्सक्राइब कराओ, ठीक है. और अपना वीडियो आएगा 10-20 दिन के बाद. अच्छी तरह लद्दाख, ठीक है. ಶಿವಪುರಿ ಅಂತ ಊರು ಐತಿ. ಆ ಊರು ದಾಟುತ್ತೆ ಇಲ್ಲೊಂದು ಹೋಟೆಲ್ ಕಡೆ ಸ್ವಲ್ಪ ಸ್ಟ್ರೆಚ್ ಮಾಡೋಕೆ, ಚಾಗಿ ಕುಡಿಯೋಕೆ, ನೀರು ಕುಡಿಯೋಕೆ ನಿಂತೇವೆ. ನೋಡ್ರಿಪ್ಪ, ಕಿಂಗ್ ಫಿಶರ್ ಸಾಕ್ಯಾರ ಅಂತ ಮಸ್ತ್ ಐತ್ಲ. ಹದ್ದು ಮಾಮ ಅಂತ ನೋಡ್ರಿಪ್ಪ, ಹದ್ದು ಮಾಮ ಕಿಂಗ್ ಫಿಶರ್ ಮಾಮ. ವಿಜಯ್ ಮಲ್ಯ ಅಂದ ವಿಜಯ್ ಮಲ್ಯ ಹೋಗ್ಬಿಟ್ಟ, ಇದನ್ನ ಬಿಟ್ಟು ಹೋಗ್ಬಿಟ್ಟ ಪಾಪ. ಸಿಕ್ಕಾಬಿಟ್ಟದ್ದು ನೋಡ್ರಿ. ತಾಜ್ ಮಹಲ್ಗೆ ಹೋಗಿ ಏನೈತಿ ಅಲ್ಲೊಂದೆರಡು ಕಿಂಗ್ ಫಿಶರ್ ಹುಡ್ಕೊಂಡಂತ ಇಂಥವ ಸಣ್ಣ ಸಿಕ್ಕೊಂಡ್ರೆ ಹಂಗ ಹತ್ತಿದ್ದೆ ನೋಡಪ್ಪ. ಇದೇನಪ್ಪ ಕಾಲಾಗ ಪ್ಯಾಂಟ್ ಇದ್ದಿದ್ದ ಲುಂಗಿ ಆಗ್ಬಿಟ್ಟೈತೆ ಅನ್ನತಾನೆ ನೋಡ್ರಿಪ್ಪ. ಮಸ್ತ್ ಹಾಫ್ ಆನ್ ಅವರ್ ಬ್ರೇಕ್ ಆತ. ಮ್ಯಾಪ್ ಚಾಲೂ ಮಾಡ್ಕೊಂಡು ಬಿಟ್ಬಿಡೋಣ ಅಂತಿಕ್ ಸೀದಾ. ಇನ್ನು 230 ಕಿಲೋಮೀಟ್ರ್, 4.5 ತಾಸು. ಆ್ಯಕ್ಚುಲಿ ಇವತ್ತೇನೈತಿ ನಮ್ದು ರೂಟ್ನ್ಯಾಗ ಅರೌಂಡ್ 45 to 47 ಡಿಗ್ರಿ ಏನೈತಿ ನಾವು ಎಕ್ಸ್ಪೆಕ್ಟ್ ಮಾಡತ್ತಿದ್ವಿ. ಬಟ್ ಒಮ್ಮಿನೊಮ್ಮೆ ಏನೈತಿ ಇದು ಕ್ಲೈಮೇಟ್ ಹಿಂಗೆ ಆಗೈತೆ ಅಂದು ಏನೇ ಸಂಜೆಕ್ಕಿಂತ ಭಾಳ ಚಲೋ ಆತು ಹಿಂಗೆ ಕ್ಲೈಮೇಟ್ ಆಗಿದ್ದ. ಆ್ಯಂಡ್ ಇಂಥ ಕ್ಲೈಮೇಟ್ನಾಗ ಏನೈತಿ ನಾವು ಡಿಸ್ಟೆನ್ಸ್ ಕವರ್ ಚಲೋ ಮಾಡ್ಕೊಂಡ್ವಿ. ಇಲ್ಲಾಂದ್ರೆ ಈ ಡಿಸ್ಟೆನ್ಸ್ ಕವರ್ ಮಾಡೋಕೆ ಹಾಕಿದ್ದ. ಬಟ್ ಇಲ್ಲೇನೈತಿ ರೋಡ್ ಸ್ವಲ್ಪ ಇದನ್ನಾಗೈತಿ. ಈಗ ಆ ಸೈಡಿನ ಲೇನ್ ಪೂರ ಬಂದೈತಿ, ಈ ಸೈಡಿನ ಲೇನ್ ಅಷ್ಟು ಸ್ಟಾರ್ಟ್ ಐತಿ. ಹೀಗಾಗಿ ಒನ್ ವೇ ಆದಂಗೆ ಆಗೈತಿ ರೋಡ್. ಇಲ್ಲ ಇನ್ನೂ ಸ್ಪೀಡ್ ಚಲೋ ಕವರ್ ಮಾಡ್ಬೋದಿತ್ತು. ಜಲ್ದಿ ಆಗ್ರಾ ಮುಟ್ಟಿ ಏನೈತಿ ಚೈನ್ ಸ್ಪ್ರೇ ಮತ್ತು ಅರಾಲ್ಡೈಟ್ ಆದಿ ತೊಗೊಳೋದೈತಿ. ನಿನ್ನೆ ರೈನಾಕ್ಸದ ಗ್ಲೌಸ್ ಕೈ ಕೊಟ್ಟ ಅಂತೇಳಿ ಸ್ಕೋಯ್ಕೋ ಯಾವುದೋ ಒಂದು ಚೈನೀಸ್ ಬ್ರ್ಯಾಂಡ್ ಐತಿದ, ಏನು ಇಂಡಿಯನ್ ಐತೆ ಗೊತ್ತಿಲ್ಲ. ಇವನ್ನ ಹಾಕ್ಕೊಂಡು ಹೊಡ್ಯಾತೀನಿ ಈಗ ಸದ್ಯ. ಲಾಸ್ಟ್ ಫ್ಯೂಲ್ ಅಪ್ ಮಾಡಿದ್ದು ನಿನ್ನೆ ಅರೌಂಡ್ 387 ಕಿಲೋಮೀಟ್ರ್ ರನ್ ಆಗಿತ್ತು. ಸತ್ಯಂದು ಗಾಡಿ ರಿಸರ್ವ್ ಬಿತ್ತು ಅಂತಂದ. ಇನ್ನೇನು ಮಾಡೋದೈತಿ, ಫಸ್ಟ್ ಪೆಟ್ರೋಲ್ ಹಾಕ್ಸ್ಬಿಡೋಣ ಅಂತ. ಮುಂದೆ ಸ್ವಲ್ಪ ದೂರ ಹೋದ್ಮೇಲೆ 2:30 ಹಿಂಗೆ ಫ್ಯೂಲ್ ಹಾಕ್ಸಿದ್ಮೇಲೆ ಊಟ ಮಾಡೋಣ ಅಂತ ಪ್ಲ್ಯಾನ್ ಮಾಡೀವಿ. ರೈಟ್. ಆ್ಯಂಡ್ ಅಪ್ಯಾರೆಂಟ್ಲಿ ಇಲ್ಲೇ 107 ರೂಪೀಸ್ ಐತಂತ ಪೆಟ್ರೋಲ್ ರೇಟ. ಇಂಡಿಯನ್ ಆಯಿಲಿಂದ ಚಲೋ ಮೈಲೇಜ್ ಕೊಡೋದೈತಿ. ಅಲ್ಲೇ ಮುಂದೆ ಹೋಗಿ ಹಾಕ್ಸೋಣ ಅಂತ ಪ್ಲ್ಯಾನ್ ಮಾಡೀವಿ. ಎಷ್ಟು ಇನ್ನೂ ಸ್ವಲ್ಪ ದೂರಕ್ಕೆ ಐತಿ ಪೆಟ್ರೋಲ್ ಪಂಪ್ ಇಂಡಿಯನ್ ಆಯಿಲ್ದ. 10 ಕಿಲೋಮೀಟ್ರನೇ ಇರ್ಬೇಕಾ. ನಾನು ಇಸ್ಮೈಲ್ ಅಲ್ಲೇ ಪೆಟ್ರೋಲ್ ಹಾಕ್ಸೋಣ ಅಂತ ಪ್ಲ್ಯಾನ್ ಮಾಡೀವಿ. ಈಗ ಇದೇನು ಪೆಟ್ರೋಲ್ ಪಂಪ್ ಐತಿ, ಇದು ಮ್ಯಾಪ್ಸ್ನಾಗ ತೋರ್ಸೋದಿಲ್ಲ. 30 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಮುಂದೆ ಐತಿ ಅಂತಂದು ಅದನ್ನು ಹಾಕಿದ್ದೆ. ಬಟ್ ಆಲ್ಮೋಸ್ಟ್ 10 ಕಿಲೋಮೀಟರ್ಸಿಗೆ ಬಂದ್ಬಿಡ್ತು. भैया फुल कर. हाँ कितना ही जाएगा? पिल्लू सेम है पा. क्या हो गया? अरे हाँ उधर छोड़ना, इधर छोड़ेंगे ऊपर उछलता है वो. एक गाड़ी का एक सिस्टम बना देते हैं. हाँ. ಸೊ ಆ್ಯಸ್ ಎಕ್ಸ್ಪೆಕ್ಟೆಡ್ ಮೈಲೇಜ್ 38 ಕೊಡಾಗತ್ತೈತಿ. ನಿನ್ನೆ ಏನು ಇಂಡಿಯನ್ ಆಯಿಲ್ನ ಹಾಕ್ತಿದ್ದೀವಿ ಅಲ್ಲಿಂದ. ಈಗ ಗುರಾವಲ್ ಅಂತಂದು ಒಂದು ಊರು ಐತೆ, ಅಲ್ಲಿದ್ದೀವಿ. ಅಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ನಾಗ ಒಂದು 11 ಲೀಟ್ರ್ ಮೇಲೆ ಸ್ವಲ್ಪ ಪೆಟ್ರೋಲ್ ಹೋಯ್ತು. ಅದನ್ನು ಹಾಕಿಸಿ
ಈಗ ಎಲ್ಲಿಗೆ ಹೊಂಟೇವಪ್ಪ ಅಂದ್ರೆ ಊಟಕ್ಕೆ ಹೋಟೆಲ್ ಹುಡುಕಾಕತ್ತೀವಿ. ಆ್ಯಂಡ್ ಒಂದು 4-5 ಚಲೋ ಇದು ಮೌಂಟೇನ್ಸ್ ಏನದಾವೆ ಇಲ್ಲಿ ಆಜು ಬಾಜು, ಈ ಮೌಂಟೇನ್ಸಿಗೆ ಇದನ್ನು ಮಾಡಿ ಫೋಟೋ ತಗೊಂಡು ಆ ಫೋಟೋಗಳ್ನ ನೋಡೋಕೆ ಇನ್ಸ್ಟಾದಾಗ ಏನೈತಿ ಹ್ಯಾಂಡಲ್ ಬರತೈತಿ, ಇದು ಫಾಲೋ ಮಾಡಿರಿ. ಲೈವ್ ಅಪ್ಡೇಟ್ಸು ಬರ್ತಾವೆ. ಆ್ಯಂಡ್ ಇಂಥವು ಏನೈತಿ ಆನ್ ದ ಮೂವ್ ಫೋಟೋಸ್ ಎಲ್ಲ ಬರ್ತಾವೆ, ಇವನ್ನೆಲ್ಲ ನೋಡಿರಿ. ಓಕೆ, ಸೊ ಇಲ್ಲಿ ಆಪೋಸಿಟ್ ಲೈನ್ಯಾಗ ಒಂದು ಚಲೋ ಹೋಟೆಲ್ ಕಾಣತೈತಿ, ಅಲ್ಲಿ ಊಟ ಮಾಡಿಬಿಡು ಅನ್ನೋದು ಪ್ಲ್ಯಾನ್ ಮಾಡೀವಿ. ಊಟ ಈಗ ಯಾವ ಸ್ಟೇಟ್ನಾಗ ಅದೇವಿ ಅದನ್ನು ಫಸ್ಟ್ ನೋಡ್ಬೇಕು, ಅದ್ರ ಮೇಲೆ ಎಂಥ ಊಟ ಸಿಗ್ತೈತಿ ಅದು ಡಿಪೆಂಡ್ ಆಗೈತಿ. ಯಾಕಂದ್ರೆ ಇದು ಇವತ್ತಿನ ಇದ್ರೊಳಗೆ MP UP ಹಿಂಗೆಲ್ಲ ಕ್ರಾಸ್ ಮಾಡ್ಕೊಂಡು ಬಂದೇವಿ. ನಡ್ಕೊಂಡು ಒಂದು ಪ್ಯಾಚ್ ಬರ್ತಾವ ಬಾರ್ಡರ್ ಅಂಥೇಳಿ. ಚೊಕ್ಕ ಇಲ್ಲೇ ಗಾಡಿ ನಿಲ್ಲಿಸಿ ಇಲ್ಲೇ ಊಟ ಮಾಡಿ ಎದ್ದು ಹೊಂಟ್ಬಿಡೋದು. ಟೈಮ್ ಆಗೈತಿ 3:34. ಸ್ವಲ್ಪ ಊಟ ಆಯ್ತು, ವಾಶ್ರೂಮ್ ಯೂಸ್ ಮಾಡಿದ್ದು ಆಯ್ತು, ಎಲ್ಲನೂ ಆಯ್ತು. ಈಗ ಇನ್ನೂ 173 ಕಿಲೋಮೀಟ್ರ್ ಉಳಿದೈತಿ ಆಗ್ರಾ ಶಾಜಹಾನ್ ಹೋಟೆಲ್ ಅಂತ. ಎಕ್ದಮ್ ಟೆರೆಸ್ ಮೇಲೆ ಹೋದ್ರೆ ವಿತ್ ಡಿನ್ನರ್ ಇದನ್ನು ಅರೇಂಜ್ಮೆಂಟ್, ವ್ಯೂ ಆಫ್ ತಾಜ್ ಮಹಲ್ ಅಂತ ಹೋಟೆಲ್ ಹುಡ್ಕೇವಿ ಕಮ್ಮಿ ರೇಟ್ನಾಗ, ಚೊಕ್ ಬಜೆಟ್ನಾಗ. ಆ್ಯಂಡ್ ಅಲ್ಲೇ ಹಿಂದೆ ಒಂದು ಹಾರ್ಡ್ವೇರ್ ಶಾಪ್ನೂ ಹುಡ್ಕೇನೆ, ಯಾಕಂದ್ರೆ ಅಲಾಲ್ಡೈಟ ಮತ್ತು ಒಂದೆರಡು ಸಣ್ಣನೂ ಸ್ಕ್ರೂ ನಟ್ಸ್ ತೊಗೊಳೋದೈತಿ. 10 mm ಇನ್ನೂ ನಟ್ ಇಲ್ಲ ನಮ್ಮ ಕಡೆ ಒಟ್ಟು. ಸೊ ಮುಂದೆ ಎಲ್ಲರೂ ಬೇಕಾದ್ರೆ ಯೂಸ್ ಆಗ್ತಾವೆ ಅಂತೇಳಿ ಅಲ್ಲಿ ಹಾರ್ಡ್ವೇರ್ ಶಾಪ್ನೂ ಹುಡ್ಕೇವಿ. ಒಂದು ಯಾವುದೋ ಕ್ರಿಕೆಟ್ ಸ್ಟೇಡಿಯಮ ಏನು ಯಾವ ಸ್ಟೇಡಿಯಮ್ ಗೊತ್ತಿಲ್ಲ, ಬಟ್ ಭಾರಿ ದೊಡ್ಡದು ಡೆವಲಪ್ ಮಾಡತ್ತಾರ ಇಲ್ಲೇ ಗ್ವಾಲಿಯರ್ ಊರ ಕಡೆ. ದೂರದಿಂದ ನೋಡಿದ್ರೆ ಐ ಥಿಂಕ್ ರೌಂಡ್ ಐತಿದ್ದು, ಎದ್ರದ್ದು ಸ್ಟೇಡಿಯಂ ಗೊತ್ತಿಲ್ಲ, ಬಟ್ ಭಾರಿ ದೂರ್ಲಿಂದ್ರೆ ದಿಚ್ಚ ಕಾಣೋದು. ಮಥುರಾ ಡೆಲ್ಲಿ. ಸೊ ಇದು ಮುಂಬೈ ಆಗ್ರಾ ಏನೈತಿ ಹೈವೇಗೆ ಕೊಡಕ್ಕೆ ಹೊಂಟೇವಿ ಈಗ ನಾವು. ಆ್ಯಂಡ್ ಇಲ್ಲೇ ಗ್ವಾಲಿಯರ್ ಸಿಟಿ ಒಳಗೆ ಕರ್ಕೊಂಡ್ಬಂದ್ಬಿಡ್ತದೆ ನಮಗೆ ಗೂಗಲ್ ಮ್ಯಾಪ್ಸ್. ರಿಂಗ್ ರೋಡಿಂದ ಕರ್ಕೊಂಡು ಹೋದ್ರೆ ಇವರಿಗೆ 15-16 ಕಿಲೋಮೀಟ್ರ್ ದೂರ ಆಕೈತೆ ಅಂತೇಳಿ. ಸೊ ನಿಂತು ಒಂದು ಸ್ವಲ್ಪ ನೀರು ಕುಡಿದ್ವಿ. ಆ್ಯಂಡ್ ಹೊಳ್ಳಿ ಈಗ ರೈಡ್ ಸ್ಟಾರ್ಟ್ ಮಾಡೀವಿ. ಈಗ ಸ್ವಲ್ಪ ಪ್ಲೇನ್ ಏರಿಯಾ ಆ್ಯಂಡ್ ನಮ್ದೇನು ಕಮಾನ್ ಇರ್ತಾವೆ ರೋಡ್ ಮೇಲೆ, ಅಂಥವು ಚಂದನು ಕಮಾನ್ ಮಾಡ್ಯಾರ. ಒಂದು ತಾಸು ಮೇಲೆ ಆತ್ರಿಪ್ಪ, ಏನು ಟ್ರಾಫಿಕ್ ಹತ್ತೈತಿ. ಸ್ವಲ್ಪ ಕ್ಲಿಯರ್ ಆದಂಗೆ ಆಕೈತಿ, ಮತ್ತೆ ಹಿಡ್ಕೊಂತೈತಿ. ಅದ್ರಾಗಿ ಎಲೆಕ್ಟ್ರಿಕ್ ಆಟೋ ಎದಕ್ಕೆ ಇವ್ರಿಗೆ ಕೊಟ್ಟಾರೋ ಏನು. ಇಲ್ಲೇ ನಡು ರೋಡ್ನಾಗ ಆಕ್ಸಿಡೆಂಟ್ ಆಗೈತಿ. ಇದ್ರ ಸಂಬಂಧ ಫುಲ್ ಏನೈತಿ ಟ್ರಾಫಿಕ್ ಜಾಮ್ ಆಗೈತೆ. ಸೊ ಫೈನಲಿ ಟ್ರಾಫಿಕ್ ಕ್ಲಿಯರ್ ಆದಂಗೆ ಆಗೈತಿ. ಹಾಲತ್ ಖರಾಬ್ ಆಗೈತೆ. ನಡಕ್ಕೆ ಸ್ವಲ್ಪ ನಿಂತ್ವಿ, ಕಬ್ಬಿನಲ್ಲಿ ಕುಡಿದ್ವಿ, ಆದರೂ ಕ್ಲಿಯರ್ ಆಗಲಿಲ್ಲ ಟ್ರಾಫಿಕ್. ಒಂದು ಊರ ಪೂರ ಜಾಮ್ ಆದಂಗೆ ಆಗೈತೆ. ಫೈನಲಿ ಸ್ವಲ್ಪ ಕ್ಲಿಯರ್ ಆಗಿ ಟ್ರಾಫಿಕ. ಆ್ಯಂಡ್ ಈಗ ಸ್ವಲ್ಪ ತಣ್ಣಗೆ ಗಾಳಿ ಹತ್ತದ. ತಣ್ಣಂದ್ರೆ ಸ್ವಲ್ಪ ಗಾಳಿ ಹತ್ತದ, ತಣ್ಣದಿಲ್ಲ. ಟೆಂಪ್ರೇಚರ್ ಐತಿ ಸಂಜೆಗೆ 5:40 ಆದರೂ 41 ಡಿಗ್ರಿ. ಹುಬ್ಬಳ್ಳಿಯಾಗ ಹೈಯೆಸ್ಟ್ ಹೋಗಿದ್ದು ಮೊನ್ನೆ 38-39. ಸೊ ಸಂಜೆನಾಗೂ ಇಷ್ಟು ನೀರು ಇಳಾಕತ್ತಾವ. ಈಗ ಇನ್ನೂ ಉಳಿದೈತಿ 77 ಕಿಲೋಮೀಟ್ರ್. ಆ 77 ಕಿಲೋಮೀಟ್ರ್ ಹೋಗಕ್ಕೆ 1 ತಾಸು 45 ನಿಮಿಷ ತೋರಿಸೋದೈತಿ ನೀರು. 1 ತಾಸು 45 ನಿಮಿಷದಾಗ ನಮ್ಮ ಹುಬ್ಬಳ್ಳಿ ಟು ಬೆಳಗಾವಿ ಹೋಗಿ ಹೊಳ್ಳಿ ಹುಬ್ಬಳ್ಳಿಗೆ ಬರ್ಬೋದು. ಹಂಗೆ ಸ್ವಲ್ಪ ಟ್ರೈ ಮಾಡಿದ್ರೆ. ಇಲ್ಲಿ ನಾವೊಂದು ಅಬ್ಸರ್ವ್ ಮಾಡಿದೆ, ಏನು ಈ ನದಿ ಆ ರಿವರ್ ಇದು ಅದೆಲ್ಲ ಹಾಕ್ಯಾರ ಖರೆ, ಬಟ್ ಒಂದು ಇದ್ರೊಳಗೆ ನೀರೇ ಇಲ್ಲಪ್ಪ. ಹೆಂಗೆ ಜೀವನ ನಡೆಸ್ಯಾರೋ ಏನೋ, ಎಲ್ಲ ಬತ್ತಿ ಹೋಗ್ಯಾವ. ಟ್ರಾಫಿಕ್ ಇದ್ರೆ ಹಿಂಗೆ ಜುಗಾಡು ಮಾಡಿ ಹೊರಗೆ ಬರಬೇಕು.
ಆಗ್ರಾ ಐತಿ ಇನ್ನೂ 33 ಕಿಲೋಮೀಟ್ರ್. ಆ್ಯಂಡ್ ಬೆಳಗ್ಗೆ ಅಂತೂ ಇವತ್ತು ನಾವು ಸೂರ್ಯನ ಕಂಡಿಲ್ಲ, ಪೂರ್ತಿ ಕ್ಲೈಮೇಟ್ ಹಿಂಗೆ ಐತಿ. ಅದಕ್ಕೆ ಏನೋ ಗೊತ್ತಿಲ್ಲ, ಜೀವನ ಸುದ್ದ ಬಿಡೈತಿ ಇವತ್ತು. ಏನು ಟ್ರಾಫಿಕ್ ಆಗ್ರಾ ಬರೋ ಮಠ ಅಂದ್ರೆ. ಈಗ ಒಬ್ಬ ಪೊಲೀಸ್ ಬಂದು ತಲೆಯನ್ನು ತಿಂದಿಟ್ಟು ಹೋದ, ಉಡ ಅಂತಂದು ಹೋದ್ರಿಸಿ. ಇನ್ನೂ 1 ತಾಸು ಅನ್ನೋದು 33 ಕಿಲೋಮೀಟ್ರಿಗೆ ಬರೀ. ಯಪ್ಪ hours later. ಒಳಗೆ ಹಾಸಿ ಕರ್ಕೊಂಡು ಹೊಂಟಿತ್ತು ತಾಜ್ ಮಹಲ್ ಕಡೆ ಹೋಟೆಲಿಗೆ. ಈಗ ಗೂಗಲ್ ಅಂಟಿ ಟ್ರಾಫಿಕ್ ತಪ್ಪಿಸಿ ಬಟ್ ಲೋಕಲ್ ಮಂದಿ ಏನಂತಾರೆ, ಟ್ರಾಫಿಕ್ ತಪ್ಪಿಸಿ ಅದಾಕ ಅವರ ಟ್ರಾಫಿಕ್ ಎಲ್ಲಿ ಬರತ್ತಾರ, ಅವ್ರ ಇದೇ ರೋಡ್ನೇ ಬರತ್ತಾರ. ಆಗ್ರಾದ ರೋಡ್ ನೋಡ್ಸಿಲ್ವಾ, ಈ ಕಡೆ ಒಂದೇನೋ ಗೌರ್ಮೆಂಟ್ ಬಿಲ್ಡಿಂಗ್ ಐತಿ, ಈ ಕಡೆ ಒಂದೇನೋ ಒಳಗೆ ಪಾರ್ಕ್ ಟೈಪ್ ಏನೋ ಐತಿ. ಆ್ಯಂಡ್ ಬಿಲ್ಡಿಂಗ್ಸ್ ಅದಾವ, ಕಾಂಪೌಂಡ್, ಫುಟ್ಪಾತ್, ಗಿಡ, ಲೈಟಿನ ಕಂಬ, ಅದ್ರ ಮೇಲೆ ಕೇಸರಿ ಬಿಳಿ ಹೆಸರು ನಮ್ಮ ಜಂಡಾದ್ದೇನೈತಿ ಥೀಮ್ ಲೈಟಿಂಗ್. ಭಾರಿ ಮಜಾ ಬರ್ತದೆ ಅಂತೆಲ್ಲ ಅಡ್ಡಾಡಕ್ಕೆ. ಟೈಮ್ ಆಗೈತಿ 7:30. ಈಗ ಒಟ್ಟೊಟ್ಟ ಎನರ್ಜಿ ಉಳಿದಿಲ್ಲ, ಟ್ರಾಫಿಕ್ಕು ಅದು ಇದು ಅಂತಂತ ಹೇಳಿ ಹಾಲತ್ ನೋಡ್ರಿ. ಮ್ಯಾಲಿಂದ ಕೆಳಗಿನ ಮಟ್ಟ ಪೂರ್ತಿ ಏನೈತಿ ನುಗ್ಗಾಗ್ಬಿಟ್ರೆ. ಆ್ಯಂಡ್ ಹೋಟೆಲ್ ಏನೈತಿ ಎಕ್ಸಾಕ್ಟ್ ತಾಜ್ ಮಹಲ್ ಅಪೋಸಿಟ್ ಸಿಕ್ಕೈತಿ. ಇಂಥ ರೆಸ್ಟೋರೆಂಟ್ ಐತಿ, ಇದು ನಮ್ಮ ರೂಮ್. ಈ ರೆಸ್ಟೋರೆಂಟಿಂದ ಹೊರಗೆ ಹೋಗುತ್ತೆ ಸೀದಾ ಏನೈತಿ ನಿಮಗೆ ತಾಜ್ ಮಹಲ್ ಮುಂದೆ ಎಕ್ಸಾಕ್ಟ್. ಆ್ಯಂಡ್ ಬೈಕಲ್ಲಿ ಪಾರ್ಕ್ ಮಾಡಿ ಹೋಗ್ತೇವೆ, ಮಾಡೇವಿ, ನಿಮಗೆ ನಂಬಿಕೆ ಆಗಂಗಿಲ್ಲ. ಹೋಟೆಲ್ ಶಾಜಹಾನ್ ನೋಡ್ರಲ್ಲ, ಒಳಗೆ ಲಾಬಿದಾಗ ಪಾರ್ಕ್ ಮಾಡ್ತಾರಪ್ಪ ಬೈಕ್ ನಮ್ದು. ಇಲ್ಲೇ ಇಸ್ಮಾಯಿಲ್ ಟಾರ್ಚ್ ಹಿಡ್ಕೊಂಡು ನಿಂತಾನೆ. ಇಲ್ಲೇ ಊಟಕ್ಕೆ ಕುಂತೀವಿ, ಕರೆಂಟ್ ತೆಗೆದ್ಬಿಟ್ರ. ಇದನ್ನ ಹೇಳ್ಕೊಂತ ಈ ವಿಡಿಯೋ ಇಲ್ಲೇ ಮುಗಿಸೋಣಂತ. ಕರೆಂಟ್ ಬಂದ್ ಹೋತ. ಜೈ ಶ್ರೀರಾಮ್.